ನಾವಿವತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಓವರಾಲ್ ಇನ್ಕಮ್ ಇರುವ ಪ್ರಾಬ್ಲಮ್ಸು ಲಾಂಗ್ ಪ್ರಾಬ್ಲಮ್ಸು ಮಾಡೋಣ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಅದನ್ನು ನಾವಿವತ್ತು ಟ್ರೈ ಮಾಡೋಣ. ಎಲ್ಲ ಸೋರ್ಸಸ್ಸಿಂದ ಯಾವ ಥರ ಬರುತ್ತೆ ಅಂತ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಅಂತಹ ಪ್ರಾಬ್ಲಮ್ ನೋಡೋಣ. ನೋಟಿಸ್ ಬೋರ್ಡ್ ನಾನು ಬೋರ್ಡ್ ಮೇಲೆ ಪ್ರಾಬ್ಲಮ್ ಬರೆದಿದ್ದೀನಿ, ನೀವು ಕೂಡ ನೋಟ್ಸಲ್ಲಿ ಬರ್ಕೊಳ್ಳಿ. ಫಾಲೋಯಿಂಗ್ ಆರ್ ದಿ ಇನ್ಕಮ್ ಡೀಟೇಲ್ಸ್ ಆಫ್ ಮಿಸಸ್ ರೌಶಿನಿ, ಎ ರೆಸಿಡೆಂಟ್. Compute her income from other sources for assessment year 1920. First point, she gave management consultancy service to entrepreneurs during the year and received rupees 55,000 from clients. She claims she spent rupees 5,000 on related traveling. Second point, income from agriculture in Sri Lanka, rupees 20,000. Third point, dividend from UTI, rupees 5,000. Fourth point, interest on POSB account, rupees 1,000. Fifth point, she holds the following investments. Adralli sub point A, rupees 1 lakh 9% tax free commercial securities not listed. Point B, rupees 30,000, 7% debentures of Canara Mills Limited. Point C, rupees 72,000, 10% tax-free debentures of LIC of India, bracketally listed. Sixth point, she lives in a rented house and pays rent of rupees 6,000 per month. She has sublet 1/3, 1/3 portion of the house on a rent of rupees 3,000 per month. She has taken up the responsibility of paying the municipal taxes of rupees 1,500 on the whole house and also repairs of the house amounting to rupees 6,000. ಸೊ ಇಷ್ಟು 6 ಪಾಯಿಂಟ್ ಕೊಟ್ಬಿಟ್ಟು ನಿಮಗೆ ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೇಳ್ತಾರೆ. ಒನ್ ಬೈ ಒನ್ ನಾವು ಅನಲೈಸ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟು, ಶಿ ಗೇವ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ. ಎಲ್ಲೋ ಒಂದು ಕಡೆ ಅವ್ರು ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಅಮೌಂಟು ಎಷ್ಟು ರಿಸೀವ್ ಮಾಡಿದ್ದಾರೆ ಅಂದರೆ ನೆಟ್ ಅಮೌಂಟು 55,000 ರಿಸೀವ್ ಮಾಡಿದ್ದಾರೆ. ಮತ್ತು ಅವ್ರು ಏನು ಕ್ಲೇಮ್ ಮಾಡ್ತಾರೆ, ಏನು ಹೇಳ್ತಾರೆ ಅಂದರೆ, ಈ ಕನ್ಸಲ್ಟೆನ್ಸಿ ಕೊಡೋದಕ್ಕೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ರಿಲೇಟೆಡ್ ಟ್ರಾವೆಲಿಂಗು 5,000 ರೂಪಾಯಿ ಆಗಿದೆ ಅಂತ ಹೇಳ್ತಾರೆ. 5,000 ರುಪೀಸ್. ನಾವೇನು ಮಾಡಬೇಕದು 55,000 5,000 ಮೈನಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ, rupees 20,000. ಅಗ್ರಿಕಲ್ಚರ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್, ಆದರೆ ಶ್ರೀಲಂಕಾ ಈಸ್ ಎ ಫಾರಿನ್ ನೇಷನ್, ಸೊ ಇಟ್ ಈಸ್ ಟ್ಯಾಕ್ಸಬಲ್. 20,000 ತೊಗೋಬೇಕಾಗುತ್ತೆ. ಡಿವಿಡೆಂಡ್ ಫ್ರಮ್ UTI, rupees 5,000. ಇದು ಒಂದು ಪ್ರಾಬ್ಲಮಲ್ಲಿ ನಾವು ಮಾಡಿದ್ದೀವಿ. ದಿಸ್ ಈಸ್ ಎಕ್ಸೆಂಪ್ಟೆಡ್. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಈಸ್ ಎ ಡೊಮೆಸ್ಟಿಕ್ ಕಂಪನಿ, ಸೊ ಹಾಗಾಗಿ ಇದು ಎಕ್ಸೆಂಪ್ಟೆಡು. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, rupees 1,000. ಇದು ಕೂಡ ಎಕ್ಸೆಂಪ್ಟೆಡ್. ಯಾಕಂದರೆ ಅಪ್ ಟು 3,500 ಇದು ಇಂಡಿವಿಜುವಲ್ ಅಕೌಂಟ್ ಇರೋದ್ರಿಂದ ಇಟ್ ಈಸ್ ಎಕ್ಸೆಂಪ್ಟೆಡ್. ಮತ್ತು ಅವ್ರ ಹತ್ರ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಅದಕ್ಕೆ ಸೆಕ್ಯೂರಿಟೀಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಫಸ್ಟು ಸಬ್ ಪಾಯಿಂಟು, rupees 1 lakh 9% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ ಅಂದರೆ ಇದನ್ನು ಗ್ರಾಸಿಂಗ್ ಅಪ್ ಮಾಡಬೇಕು. ಟ್ಯಾಕ್ಸ್ ಫ್ರೀ ನೋಡಿ, ಇದರಲ್ಲಿ ಫಸ್ಟ್ ಪಾಯಿಂಟ್ ಇದೆ ಮತ್ತು ಟ್ಯಾಕ್ಸ್ ಫ್ರೀ ಇದರಲ್ಲೇ ಪಾಯಿಂಟ್ ಸಿ ಇದೆ. ಸೊ ಹೆಂಗೆ ಮಾಡೋದದು, 1 lakh ಇಂಟು 9/100 ಇಂಟು 100/90 ಗ್ರಾಸಿಂಗ್ ಅಪ್ಪು. ಇದಕ್ಕೂ ಸಿಗೂ ಅಷ್ಟೇ ಹಾಗೆ ಮಾಡಬೇಕು. ಆದರೆ ಇದಕ್ಕೆ 30%, 7% ಡಿಬೆಂಚರ್ಸ್ ಆಫ್ ಕೆನರಾ ಮಿಲ್ಸ್ ಲಿಮಿಟೆಡ್ ಅಂದರೆ ಇದು ಕಮರ್ಷಿಯಲ್ ಸೆಕ್ಯೂರಿಟಿ ಆಗುತ್ತೆ. ಇದು ಕಮರ್ಷಿಯಲ್ ಸೆಕ್ಯೂರಿಟಿ ಆಗಿದ್ದು ಟ್ಯಾಕ್ಸ್ ಫ್ರೀ ಅಂತ ಕೊಡದೇ ಇದ್ದಾಗ ಅದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟಿ ಆಗುತ್ತೆ. ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟಿನಲ್ಲಿ ಅಮೌಂಟು ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ಅದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಹಾಕ್ಕೋಬೇಕಷ್ಟೇ. ಟ್ಯಾಕ್ಸ್ ಫ್ರೀ ಇದ್ದರೆ ಮಾತ್ರ ನಾವು ಗ್ರಾಸಿಂಗ್ ಅಪ್ ಮಾಡಬೇಕು. ಪಾಯಿಂಟ್ ಎ ಮತ್ತು ಪಾಯಿಂಟ್ ಸಿ ಗ್ರಾಸಿಂಗ್ ಅಪ್ಪು. 72,000 ಇಂಟು 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ LIC ಕಂಪನಿ ಅಂದರೆ ಟ್ಯಾಕ್ಸ್ ಫ್ರೀ ಇರೋದ್ರಿಂದ 72,000 ಇಂಟು 10/100 ಇಂಟು 100/90 ಮಾಡ್ಕೋಬೇಕು. ಲಾಸ್ಟ್ ಪಾಯಿಂಟು ಸಬ್ಲೆಟಿಂಗಿಗೆ ಸಂಬಂಧಪಟ್ಟಿದ್ದು. ಮನೆ ಇವ್ರ ಬಾಡಿಗೆ ಕೊಟ್ಟಿದ್ರೆ ಬೇರೆಯವರು ಅಂದರೆ ಇವ್ರ ಬಾಡಿಗೆಗೆ ತೊಗೊಂಡು ಬೇರೆಯವ್ರಿಗೆ ಸಬ್ಲೆಟ್ ಮಾಡಿರೋದು. ಇವರಿಗೆ ಅದರಿಂದ ಆದಾಯ ಎಷ್ಟು ಬಂದಿದೆ ಅಂತ ಇಲ್ಲಿ ನೋಡ್ಕೋಬೋದು ನಾವು. ಇವರು ಬಾಡಿಗೆ ಮನೇಲಿ ಇರ್ತಾರೆ, ಇವರು 6,000 ರೂಪಾಯಿ ಪೇ ಮಾಡ್ತಾರೆ ಪರ್ ಮಂತು. ಆದರೆ 1/3 ಪೋರ್ಷನ್ ಇವರು ಬಾಡಿಗೆ ಕೊಟ್ಟಿರ್ತಾರೆ ಆಫ್ ದಿ ಹೌಸ್ ಆನ್ ಎ ರೆಂಟ್ ಆಫ್ rupees 3,000 ಪರ್ ಮಂತ್. ಸೊ 1/3 ಆಫ್ ದಿ ಹೌಸು ಸಬ್ಲೆಟಿಗೆ ಕೊಟ್ಟಿರ್ತಾರೆ. ಸೊ 3,000 ಇಂಟು 12 ನಾವು ಮಾಡಿಕೊಂಡಾಗ ಒಂದು ತಿಂಗಳಿಗೆ 3,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಇವರು. ಒಂದು ತಿಂಗಳಿಗೆ 3,000 ರೂಪಾಯಿ ಚಾರ್ಜ್ ಮಾಡಿದ್ರೆ 12 ತಿಂಗಳಿಗೆ ಸಬ್ರೆಂಟಿಂದ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. 36,000 ರೂಪಾಯಿ ಬರುತ್ತೆ.
ಇದು ಬಂದಾದಮೇಲೆ ಸಬ್ರೆಂಟು ಇದು ಸಬ್ಲೆಟಿಂಗಲ್ಲಿ ಬಂದಾದಮೇಲೆ ನಾವು ಪ್ರಪೋರ್ಷನೇಟ್ ಎಕ್ಸ್ಪೆಂಡಿಚರ್ ಕೂಡ ಮೈನಸ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿದ್ದು. ಆ ಎಕ್ಸ್ಪೆಂಡಿಚರ್ ಯಾವ್ದು ಇವರು ಸಬ್ಲೆಟ್ ಇಷ್ಟು ಮಾಡಿದ್ದಾರೆ, ಓನರ್ಗೆ ಇವ್ರು ಎಷ್ಟು ಕೊಡ್ತಾರೆ ಅದು ಹಾಕ್ಕೋಬೇಕು. ಓನರ್ಗೆ ಇವರು 6,000 ಇಂಟು 12 ಮಾಡಿಕೊಂಡು ಇಂಟು ಇದು 1/3 ಇರೋದ್ರಿಂದ 1/3 ಹಾಕ್ಕೋಬೇಕು. ಕೆಲವೊಮ್ಮೆ ಹಿಂಗೆ 1/3 ಅಂತ ಕೊಡ್ಬೋದು, ಕೆಲವೊಮ್ಮೆ 50% ಅಂತ ಕೊಡ್ಬೋದು ಮನೆ, ಅಥವಾ ಕೆಲವೊಮ್ಮೆ 40% ಅಂತ ಕೊಡ್ಬೋದು. ಅದೆಷ್ಟಿರುತ್ತೆ ಅಷ್ಟು. ಇಲ್ಲಿ 6,000 ಇವರು ಓನರ್ ಕೊಡ್ತಾ ಇರೋದು 6,000 ಇಂಟು 12 ಇಂಟು 1/3 ಮಾಡಿದ್ರೆ ಒಂದು ಬರುತ್ತೆ, ಇನ್ನರ್ ಕಾಲಮಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ಇವರು ಮುನ್ಸಿಪಲ್ ಟ್ಯಾಕ್ಸಸ್ನ ನಾವೇ ಪೇ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮುನ್ಸಿಪಲ್ ಟ್ಯಾಕ್ಸಸ್ ವರ್ಷಕ್ಕೆ ಒಮ್ಮೆನೇ ಬರೋದು, ಪರ್ ಮಂತ್ ಬರಲ್ಲ ಅದು. ಸೊ 1,500 ಇಂಟು 1/3, ಈ ಮನೆ ಇರೋದು 1/3 ಇರೋದ್ರಿಂದ 1/3 ಮಾಡ್ಕೋಬೇಕು ಮುನ್ಸಿಪಲ್ ಟ್ಯಾಕ್ಸಸ್ಸು. ಆಮೇಲೆ ರಿಪೇರ್ ಚಾರ್ಜಸ್ಸು ಕೂಡ ಯಾವಾಗಲೂ ಒಂದು ಸತಿ ಮಾಡಿಸೋದು, ಇದು ಕೂಡ 6,000 ಇಂಟು 1/3 ಮಾಡ್ಕೋಬೇಕು. ಇಲ್ಲಿ ಇವರಿಗೆ ಸಬ್ಲೆಟಿಂದ ಬರ್ತಾ ಇರೋ ಅಮೌಂಟು 3,000 ಇಂಟು 12 ಮಾಡ್ಕೋಬೇಕು, ಎಷ್ಟು ಬರ್ತಾ ಇದೆ ಅಂತ. ಆಮೇಲೆ ಇವರು ಪ್ರಪೋರ್ಷನೇಟಾಗಿ ಎಷ್ಟು ಪೇ ಮಾಡ್ತಾವ್ರೆ ಅಂದರೆ ಇದು ಹಾಕ್ಕೋಬೇಕು. ಫಸ್ಟು ರೆಂಟ್ ಪೇಡ್ ಟು ದ ಓನರ್, ಇದು ರೆಂಟ್ ರಿಸೀವ್ಡ್ ಫ್ರಮ್ ದಿ ಸಬ್ ಟೆನೆಂಟ್. ಇದು ರೆಂಟ್ ಪೇಡ್ ಟು ದಿ ಓನರ್, ಇದು ರೆಂಟ್ ರಿಸೀವ್ಡ್ ಫ್ರಮ್ ದಿ ಸಬ್ ಟೆನೆಂಟು. ಸೊ ಸಬ್ಲೆಟಿಂಗಿಂದ ಬಂದಿರೋ ಆದಾಯ ಬರ್ಕೊಂಡು ಅದರಲ್ಲಿ ಎಕ್ಸ್ಪೆನ್ಸಸ್ 1 by 1 ಬರೀತಾ ಹೋದರೆ ನಾವು ಆಲ್ರೆಡಿ ಇಂಥದ್ದು ಒಂದು ಪ್ರಾಬ್ಲಮ್ ಮಾಡಿದ್ವಿ. ಆದರೆ ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಆಗಲಿ ರಿಪೇರ್ಸ್ ಆಗಲಿ ಅದು ಪ್ರಾಬ್ಲಿ ಈ ಥರ 1/3 ಇರೋ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಕೆಲವು ಪ್ರಾಬ್ಲಮಲ್ಲಿ 1/3 ಅಂತ ಇಲ್ಲಿದೆ, ಕೆಲವಲ್ಲಿ 40% ಆಫ್ ದಿವಸ ಆ ಥರ ಬರುತ್ತೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿ ಪ್ರಾಬ್ಲಮ್ ನಾವು. ಕ್ಯಾಲ್ಕ್ಯುಲೇಷನ್ ಆಫ್ income from other sources particulars rupees. ಇದರಲ್ಲಿ ಸಬ್ಲೆಟಿಂಗ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ನನ್ನ ಪ್ರಕಾರ ರುಪೀಸ್ 2 ಕಾಲಮ್ ಹಾಕ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. 2 ಹಾಕ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಇದೆ ಇದು ಸುಮಾರು. ಸೊ ಫಸ್ಟ್ ಪಾಯಿಂಟು ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಅಮೌಂಟ್ ಎಷ್ಟು 55,000. ಇದಕ್ಕೆ ಸಂಬಂಧಪಟ್ಟಿದ್ದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು 5,000. ಸೊ ಹಾಗಾದರೆ 50,000 ಔಟರ್ ಕಾಲಮಲ್ಲಿ. ಎರಡನೇ ಪಾಯಿಂಟು ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ rupees 20,000. Sri Lanka is a foreign national, therefore income from agriculture from foreign nation is taxable. Dividend from UTI Unit Trust of India, ಇದು ರಿಪೀಟೆಡ್ ಪಾಯಿಂಟು, ಎಕ್ಸೆಂಪ್ಟೆಡ್. ಇದು ಆಲ್ರೆಡಿ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು, ಇದು ಕೂಡ ಎಕ್ಸೆಂಪ್ಟ್. ಯಾಕಂದರೆ ಅಪ್ ಟು rupees 3,500 ಇಟ್ ಈಸ್ ಎಕ್ಸೆಂಪ್ಟೆಡ್. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ಸು ಹಿಂಗೆ ನೀವು ಬರೆದ್ಬಿಟ್ಟು 1 by 1 ಪಾಯಿಂಟ್ ಎ. ಫಸ್ಟ್ ಇನ್ವೆಸ್ಟ್ಮೆಂಟ್ ಏನು ಟ್ಯಾಕ್ಸ್ ಫ್ರೀ. ಸೊ 1 lakh ಇಂಟು 9/100 ಇಂಟು 100/90 ಮಾಡಿ ಎಷ್ಟು ಬರುತ್ತಂದರೆ, ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೋತೀನಿ. 1 lakh ಇಂಟು 9/100 ಇಂಟು 100/90, ಸೊ 10,000 ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟು ನೀವು ಡೈರೆಕ್ಟ್ಲಿ ಇಲ್ಲೆಲ್ಲ ಬರ್ಕೊಂಡು ಆಮೇಲೆ ಔಟರ್ ಕಾಲಮಲ್ಲಿ ಬರ್ಕೋಬೋದು, ಇಲ್ಲೂ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. 10,000. ನೆಕ್ಸ್ಟ್ ಎರಡನೇದು ಯಾವುದು rupees 30,000 7% ಡಿಬೆಂಚರ್ಸ್. ಇದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟಿ. 30,000 ಇಂಟು 7/100, 7/100, 2,100. ನೆಕ್ಸ್ಟು ಪಾಯಿಂಟ್ ಸಿ
72,000 ಇಂಟು ಇದು ಟ್ಯಾಕ್ಸ್ ಫ್ರೀ ಆಗಿರೋದ್ರಿಂದ ಎಷ್ಟು ಪರ್ಸೆಂಟೇಜ್ ಇದು 10 ಡಿವೈಡೆಡ್ ಬೈ 100 ಇಂಟು 100 ಬೈ 90 ಇದೆಷ್ಟಾಗುತ್ತಂದರೆ 72,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 100 ಡಿವೈಡೆಡ್ ಬೈ 90 8,000 ಆಗುತ್ತೆ. ಸೊ ಈ ಮೂರು ಕ್ಯಾಲ್ಕುಲೇಟ್ ಮಾಡಿ. ಈಗ 8 ಪ್ಲಸ್ 2,100 10,100 ಪ್ಲಸ್ 10,000 20,100 ರೂಪಾಯಿ ಆಗುತ್ತೆ. 20,100. ಸೊ ನೆಕ್ಸ್ಟು ಪಾಯಿಂಟ್ ನಂಬರ್ 5 ಆಗಿದಲ್ವ ಈಗ. ಸೊ ಪಾಯಿಂಟ್ ನಂಬರ್ 6 ಶಿ ಲಿವ್ಸ್ ಇನ್ ಎ ರೆಂಟೆಡ್ ಹೌಸ್ ಆ್ಯಂಡ್ ಪೇಸ್. ಈಗ ಫಸ್ಟ್ ನಮಗೆ ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಬರ್ಕೋಬೇಕು. ಇದು ಕೂಡ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಇನ್ನರ್ ಕಾಲಮಲ್ಲೇ ಬರ್ಕೊಳ್ಳಿ. ಸಬ್ಲೆಟಿಂಗ್ ಒಂದು ತಿಂಗಳಿಗೆ ಇಲ್ಲಿ ನೋಡಿ, ಇಲ್ಲಿ ಇವರು ಶಿ ಹ್ಯಾಸ್ ಸಬ್ಲೆಟ್ 1/3 ಪೋರ್ಷನ್ ಆಫ್ ದಿ ಹೌಸ್ ಆನ್ ಎ ರೆಂಟ್ ಆಫ್ 3,000 ಪರ್ ಮಂತ್. ಒಂದು ತಿಂಗಳಿಗೆ 3,000 ಪರ್ ಮಂತ್ ಅಂದರೆ 36,000 ಆಯಿತು. ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ. ಮೈನಸ್ ಪ್ರಪೋರ್ಷನೇಟ್ ಎಕ್ಸ್ಪೆನ್ಸಸ್ಸು ಯಾವ್ದ್ಯಾವ್ದಿದೆ? ಇವರು ಓನರ್ಗೆ ಎಷ್ಟು ಕೊಟ್ಟಿದ್ದಾರೆ? ಪೇಡ್ ಟು ಓನರ್. ಇವ್ರು ಎಷ್ಟು ಪೇ ಮಾಡಿದ್ದಾರೆ? 6,000 ಇಂಟು ನೋಡಿ ಇಲ್ಲಿ ಪೇಸ್ ಶಿ ಲಿವ್ಸ್ ಇನ್ ರೆಂಟೆಡ್ ಹೌಸ್ ಆ್ಯಂಡ್ ಪೇಸ್ ರೆಂಟ್ ಆಫ್ rupees 6,000 ಪರ್ ಮಂತ್. ಸೊ 6,000 ಇಂಟು 12 ಇಂಟು 1/3 ಮಾಡ್ಕೋಬೇಕಿಲ್ಲಿ. ದಟ್ ಈಸ್ ಇಂಪಾರ್ಟೆಂಟ್. 6,000 ಇಂಟು 12 ಇಂಟು 1/3. ಸೊ ಎಷ್ಟಾಗುತ್ತೆ ನೋಡೋಣ. 6,000 ಇಂಟು 12 ಇಂಟು 1/3 24,000 ಆಗುತ್ತೆ. 24,000. ಎರಡನೇ ಪಾಯಿಂಟು ಮುನ್ಸಿಪಲ್ ಟ್ಯಾಕ್ಸ್ 1,500 ಇಂಟು 1/3 ಅಂದರೆ 500 ಆಗುತ್ತೆ. ಮೂರನೇದು ರಿಪೇರ್ಸ್ 6,000 ಇಂಟು 1/3 2,000 ಆಗುತ್ತೆ. ಸೊ 36,000 ಇಷ್ಟೆಲ್ಲ ಮೈನಸ್ ಮಾಡಬೇಕು ನಾವು. 36,000 ಅವ್ರಿಗೆ ಬಂದಿರೋದು ಸಬ್ಲೆಟಿಂಗಿಂದ. 36,000 ಮೈನಸ್ 26,500 9,500 ಬಂತು ಇನ್ಕಮ್ ಅವ್ರಿಗೆ ಸಬ್ಲೆಟಿಂಗಿಂದ. ಟೋಟಲಿ ಅವರಿಗೆ ಸಬ್ಲೆಟಿಂಗಿಂದ ಬಂದಿರೋ ಇನ್ಕಮ್ ಎಷ್ಟು? 9,500. ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 36,000 ಮೈನಸ್ 24,000 ನೆಕ್ಸ್ಟು 500 ದೆನ್ 2,000. ಸೊ 26,500 minus 36,000. Is it correct or wrong? 36,000 minus 24,000 minus 500 minus 2,000 9,500 ಕರೆಕ್ಟು. ಇಷ್ಟು ಇವರಿಗೆ ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಬಂದಿದೆ. ನಾವಿವಾಗ ಏನು ಮಾಡಬೇಕು? ಇನ್ಯಾವುದು ಇದರಲ್ಲಿ ಇನ್ಕಮ್ಸ್ ಇಲ್ಲ, ಎಕ್ಸ್ಪೆನ್ಸಸ್ಸು ಇಲ್ಲ. ಈಗ ನೀವು ಅದನ್ನು ಟೋಟಲ್ ಮಾಡ್ಕೊಳ್ಳಿ. 50 + 20 70 70 90 100 90 100 ಪ್ಲಸ್ 9,500 90 100 ಪ್ಲಸ್ 9,500 99,600 ಬರುತ್ತಾ? ಈಸ್ ಇಟ್ ಕರೆಕ್ಟ್? ಪ್ಲೀಸ್ ಕ್ರಾಸ್ ಚೆಕ್. ಮೈನಸ್ 24,000 minus 500 minus 2,000, it is 9,500. Correct. So now you just total the amount. First amount is 50,000 plus 20,000 plus 20,100 plus
9,500, 99,600. I think we have not left anything. We have taken management consultancy, agricultural income. These two are exempted. We have taken these three. Then we have taken point number 6 also. So 99,600 is the taxable income from other sources. My dear students, after this problem, I am going to give you the assignment of the similar type of problems by taking the photographs either from the old question papers or from the textbook. Till then, whatever is solved here, okay, please take down in your notes, and whatever the assignment that I am going to send to you, to your group, kindly forward all these things to those students who are not able to reach out in the group because of either not having the mobile phone or because of any other issues relating to this. So kindly I request the class representatives to reach such students and request them to include their parents' number here. Till the time, till the lockdown, at least if they include their parents' mobile number here who are having Android phones, at least in the evening they can go through all these things and they can learn in home. Anyhow, those who are in the group can definitely go for this, or otherwise they can log into the college YouTube channel also. But whoever are receiving these videos and these problems and all, kindly take down properly in your notebooks and download the videos and keep it somewhere, deposit in somewhere. Some of you may be having laptops. If you don't have laptop also, please save it somewhere so that you can use all these videos or problems later also for the preparation of the examination. So immediately I will be sending you the assignment questions. Note down the problem solved in this video as well as the assignment questions in the notes itself. Till then, take care. Bye bye.